చెల్లమ్మా నా మీదొట్టు. చెల్లమ్మా నీకేం పిచ్చి పెట్టిందా? చెల్లమ్మా ఎవరిని చెల్లమ్మా? ఏ ఆడపిల్ల శ్మశానానికి రాకూడదు ఆ ఆడపిల్లని శ్మశానానికి వచ్చేలా చేసావే, నీకు నేను చెల్లమ్మనా? అన్న చెల్లెల అనుబంధం డబ్బుతో కొనేది కాదని ఎప్పుడు చెప్తుంటావే, దానికి ప్రతిఫలం నేను ప్రేమించే అతని ప్రాణం తీసావే. ఇదే నువ్వు కన్నయ్య చేసే పని. నేను నీకోసమే. నువ్వు నన్ను ఏ ఆడదైనా పెళ్లి అయ్యి విధవరాలవుతుంది, కానీ నువ్వు నీ చెల్లి పెళ్ళయ్యే ముందుగా విధవరాలుగా చూడాలనుకున్నావు కదా. చూడు చూడు, ఇప్పుడు నీకు సంతోషమా? నీ చెల్లిని విధవరాలుగా చూడాలనుకున్నావు కదా. చూడు చూడు, నన్ను బాగా చూడు. లక్ష్మి, నాతో రా. ಭರತ್, ಭರತ್, ಏಯ್ ಭರತ್! ಪ್ರಾಯಕ ಬಂದ ನನ್ನ ಮಗಳು ತನ್ನ ಪ್ರಾಣವನ್ನೇ ಕೊಡೋಕೆ ಸಿದ್ಧವಾಗಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ತನ್ನ ಅಣ್ಣನ್ನ ತಿರಸ್ಕರಿಸಿ ನೀನೇ ಸರ್ವಸ್ವ ಅಂತ ನಂಬ್ಕೊಂಡ್ ಬಂದಿರೋ ಇವಳಿಗೆ ಧೈರ್ಯವಾಗಿ ಎದ್ದು ತಾಳಿ ಕಟ್ಟೋದನ್ನ ಬಿಟ್ಟು ಕೈಲಾಗದೆ ಹೇಳಿ ತರ ಮಲಗಿದೆಯಲ್ಲೋ. ಇದು ನಿನ್ನ ಆತ್ಮಸ್ಥೈರ್ಯಕ್ಕೊಂದು ಸವಾಲು. ಈ ಸತ್ವ ಪರೀಕ್ಷೆಯನ್ನು ಎದುರಿಸಿ ಕನ್ನಡದ ಗಂಡು ಮುನಿದರೆ ಸಿಡಿಗುಂಡು ಅನ್ನೋದನ್ನ ತೋರಿಸಲ್ಲ. ನರಸತ್ತ ನಾಮರ್ದ ಅಂತ ಈ ಎಲ್ಲಾ ಜನಗಳ ಮುಂದೆ ಒಪ್ಕೊಂಡು ಯಾವ್ದಾದ್ರೂ ಕೆರೆಗೋ ಬಾವಿಗೋ ಬಿದ್ದು ಸಾಯೋಗೋ. ತಗೋ ತಾಳಿ. ಮದುವೆ ಅನ್ನೋದು ಮದುವೆ ಮಂಟಪದಲ್ಲಿ ನಡೀದೇ ಹೋದ್ರು ಸಾವಿರಾರು ಜನಗಳ ಮಧ್ಯೆ ಈ ಶುಭ ವಿವಾಹ ನಡೀತಾ ಇದೆ. ಕಟ್ಟೋ ತಾಳಿನ. ಅಮ್ಮ, ನಾನ್ ಹೇಳ್ತಾ ಇದ್ದೀನಿ, ಕಟ್ಟೋ ತಾಳಿ. ಈಗ ಒಪ್ಪದೆ ಕಣೋ, ಕರ್ನಾಟಕದಲ್ಲಿ ಹುಟ್ಟಿದ ಕನ್ನಡದ ಗಂಡು ಅಂತ. ಏನೋ ಭರತ್, ಗುರುಗಳೇ ಯಾವಾಗ ಬಂದ್ರಿ? ನಾನು ಬಂದು 1 ಗಂಟೆ ಆಯ್ತು. ಎಲ್ಲಿ ನೀನು ಅಂತ ಹುಡುಕ್ತಾ ಇದ್ದೀನಿ, ಇಲ್ಲಿ ಬಂದು ಕೂತಿದ್ಯಾ? ಗುರುಗಳೇ, ನೀವು ಊರಿಗೆ ಹೋದ್ಮೇಲೆ ಇಲ್ಲಿ ಏನೇನೋ ನಡೆದೋಯ್ತು ಗುರುಗಳೇ. ನಿನ್ನ ಮದುವೆ ವಿಷಯ ತಾನೆ? ನಿಮ್ಗೆ ಯಾಕೆ ಗೊತ್ತಾಯ್ತು? ಊರಿಗೆ ಗೊತ್ತಿರುವ ವಿಷಯ ನನಗೆ ಗೊತ್ತಾಗಲ್ವಾ? ಅದಿರಲಿ, ಈ ಸಂಬಂಧ ನಿಂಗೆ ಸಿಕ್ಕಿದ್ದು ನಿನ್ನ ಅದೃಷ್ಟ. ಅದೃಷ್ಟ ಅಲ್ಲ, ನನ್ನ ದುರಾದೃಷ್ಟ. ಯಾಕೋ ಹಾಗಂತೀಯ? ನಮ್ಮ ಅಮ್ಮನ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ನಮ್ಮ ಮಾವ ನಮ್ಮ ಅಮ್ಮಂಗೆ ಗೊತ್ತಿಲ್ಲದೆ ಮದುವೆ ಆಗಿದ್ದಕ್ಕೆ ಏನಾಯ್ತು ಗೊತ್ತಾ? ಸಿಕ್ಕಿದವ್ರ ಜೊತೆ ಓಡಾಡೋ ರಂಗಿ ಕೇವಲ ನಮ್ಮ ಅಣ್ಣನ ಹತ್ರ ಮಾತಾಡೋದಕ್ಕೆ ಏನಾಯ್ತು ಗೊತ್ತಾ ಗುರುಗಳೇ? ಇಂಥ ಪರಿಸ್ಥಿತಿಲಿ ಸ್ವಲ್ಪ ದಿನ ಇಲ್ಲೇ ಇರು ಲಕ್ಷ್ಮಿ. ನಾ ನಮ್ಮ ಮನೆಗೆ ಹೋಗಿ ವಿಷಯನೆಲ್ಲ ತಿಳಿಸಿ ಮತ್ತೆ ಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಅವಳು
ನನ್ನನ್ನು ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ಸಾಯಿಸ್ ಹೋಗು. ನಿನ್ನನ್ ಬಿಟ್ಟು ಒಂದ್ ನಿಮಿಷನೂ ಇರಲ್ಲ ಅಂತಾಳೆ. ಮತ್ತೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಅಣ್ಣನ ಎದುರಾಕೊಂಡು ನಿನ್ನನ್ ಮದುವೆ ಆದವಳು ಇಲ್ಲಿರಕ್ಕಾಗತ್ತ? ಈಗ ನಾನು ಏನ್ ಮಾಡ್ಲಿ? ಅದನ್ನೆಲ್ಲ ತಾಳಿ ಕಟ್ಟೋಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಉರಿಯೋ ಗಾಯಕ್ಕೆ ತುಪ್ಪ ಸುರಿಯೋದ್ ಬಿಟ್ಟು ಏನಾದ್ರೂ ಐಡಿಯಾ ಕೊಡಿ ಗುರುಗಳೇ. ನೀನು ಹೇಳೋದ್ ನೋಡಿದ್ರೆ ಲಕ್ಷ್ಮಿ ಇಲ್ಲಿಂದ ಹೊರಡಬೇಕು, ಆದ್ರೆ ನಿನ್ ಮನೆಗೆ ಬರಬಾರ್ದು, ಅಷ್ಟೇ ತಾನೆ? ಬಾ, ಲಕ್ಷ್ಮಿನ ಹೊರಡ್ಸು. ಗುರುಗಳೇ, ನಂಬಿಕೆ ಇದ್ರೆ ಹೊರಡ್ಸು. ನಂಬಿಕೆ ಪ್ರಶ್ನೆ ಅಲ್ಲ ಗುರುಗಳೇ. ನೋಡು, ನಂಬಿ ಕೆಟ್ಟವರಿಲ್ಲ, ಗುರುವಿನ ಮರ್ಮ ತಿಳಿದವರಿಲ್ಲ. ನಿನಗೆ ಈಗಿರೋ ಕಷ್ಟ ಪರಿಹಾರ ಆಗ್ಬೇಕಾದ್ರೆ ನಾನು ಸೂತ್ರಧಾರಿ, ನೀನು ಪಾತ್ರಧಾರಿ. ಗುರುಗಳೇ, ಅದು ಅದೇ, ಇದು ಇದೆ. ಬಾ, ನಡಿ. అయ్యో పెళ్ళంటే నూరేళ్ల పంట. రుణాను బంధేషు రూపేషు పతిపత్ని సుతాలయాం అంటారు. అలా కలిసి వచ్చిన ఈ సంబంధం నవ్వుల పువ్వుల్లా నూరేళ్లు కళకళ్లాడుతూ ఉండాలని కోరుకుంటున్నాను తల్లి. చెల్లమ్మ, ఇక్కడ పుట్టిన ఇంటికి అటు మెట్టిన ఇంటికి నువ్వు పేరు తేవాలి. పదమ్మా, నీతో పాటు నేను వస్తాను. ಗುರುಗಳೇ, ಅವ್ರ ಅಣ್ಣನೂ ಬರ್ತೀನಿ ಅಂತಿದ್ದಾನೆ. ಬರ್ಲಿ ಬಿಡು, ಪಾಪ ಅವನಿಗೆ ತಂಗಿ ಅಂದ್ರೆ ಪಂಚಪುರಾಣ. ಅಯ್ಯೋ, ಆಮೇಲೆ ನನ್ನ ಪ್ರಾಣಕ್ಕೆ ತ್ರಾಣನೇ ಇರಲ್ಲ ಗುರುಗಳೇ. ನಮ್ಮಮ್ಮ. మాస్టర్ గారు, అల్లుడు గారు ఏమిటి అమ్మ అంటున్నారు? అది ಅಮ್ಮ ಅಮ್ಮ అంటే ಭಯಂ. ಓ, ಅಮ್ಮ ಅಂದ್ರೆ ಇಷ್ಟು ಹೆದರ್ಕೊಳ್ಳೋರು ಹೇಗೆ ಸಂಸಾರ ನಡೆಸ್ತಾರೆ? ನಾನಿದ್ದೀನಲ್ಲ, ನೀನು ధైర్ಯಕ್ಕೋಸ್ಕರ. చెల్లంతో భరత్ ఇంటికి మీరు వస్తారా? తప్పకుండా. కానీ ನೀವಂದ್ರು ಏನು, ನಿಮ್ಮ ಪ್ರತಿಷ್ಠೆ ಏನು? ಭರತ್ ಮನೆಗೆ ಹಿಂಗೆ ಸಿಂಪಲ್ ಆಗಿ ಬರೋದು ಅಂದ್ರೆ ಅಂದ್ರೆ ನಿಮ್ಮ ಉದ್ದೇಶ? ಅವನು ನಿಮ್ಮನ್ನೆಲ್ಲ ಪ್ರೀತಿಯಿಂದ ಗೌರವಿಸಬೇಕು, ಮಂಗಳವಾದ್ಯಗಳ ಜೊತೆ ಆಹ್ವಾನಿಸಿ ಆದರಿಸಬೇಕು. ಅದಕ್ಕೆ ನೀವು ಅವನಿಗೆ ಸ್ವಲ್ಪ ಸಮಯ ಕೊಟ್ರೆ, వాళ్ళకి మీరు కొంచెం సమయం ఇస్తే. నరసింహ, మాస్టర్ గారు చెప్పిన సరిగ్గానే ఉన్నట్టుంది. అమ్మా, అది నువ్వెలా చెప్తే అలా. అయినా చెల్లమ్మను ఒంటిగా ఎలా పంపించేది? ఎందుకు కాదు? నీ చెల్లెమ్మ నా చెల్లెమ్మ కాదా? కాకుండా ಲಕ್ಷ್ಮಿ ಮಾ ಶಿಷ್ಯುರಾದು. అయితే మీరు నా చెల్లమ్మ ಪಾಟು వెళ్తున్నారా? ಹೋಗದೆ ಇದ್ರೆ ಹೇಗೆ? ನಾನು ಹೋಗಿ ಇವರಿಬ್ಬರಿಗೂ ಒಂದು ದಾರಿ ತೋರಿಸಿದ ಮೇಲೇನೆ ನನಗೆ ನೆಮ್ಮದಿ ಸಿಗೋದು, ನಿದ್ರೆ ಬರೋದು. ಮೇಷ್ಟ್ರೆ, ನಿಮ್ ಮೇಲೆ ನಂಬಿಕೆಯಿಂದ ನನ್ನ ಮಗಳನ್ನ ನಿಮ್ ಜೊತೆಲಿ ಕಳಿಸ್ತಾ ಇದ್ದೀನಿ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅಳಿಯಂದ್ರಿಗೆ ಸ್ವಲ್ಪ ಹೇಳಿ. ಹಾಗೆ ಆಗಿ ನೀವು ಯಾವಾಗ ಬರ್ಬೇಕು ಅನ್ನೋದು ತಿಳ್ಕೊಂಡು ನಾನು ಬರ್ತೀನಿ. ಆಗ್ಲಿ. ಅಯ್ಯೋ, ಇದ್ಯಾವ್ದು ಈ ಕಾರು? ಅರೆ, ಇವ್ರು ಬಂದಿದ್ದಾರೆ. ಏನಿದು? ಯಾವ್ದು ಹೊಸ ಕಾರು? ಏನು ಅರ್ಥನೇ ಆಗ್ತಿಲ್ವಲ್ಲೋ? ಅಲ್ಲ, ಏನು ಇದೆಲ್ಲ ಕೇಳ್ತೀನಿ. ಅಕ್ಕ, ದೂರದ ಪ್ರಯಾಣದ ಮಾಡಿ ಬರ್ತಿದ್ದೀವಿ, ಒಳಗ್ ಬರೋಕಾದ್ರೂ ಬಿಡೋ ಅವರಿಗೆ. ಬನ್ನಿ ಬನ್ನಿ ಬನ್ನಿ. ಇವನು ನಿನ್ ಗೊತ್ತು, ಭರತ ನನ್ನ ಶಿಷ್ಯ. ಅದ್ ನಂಗೂ ಗೊತ್ತು ಕಣ. ಆದ್ರೆ ಇವಳು ಯಾರೋ ಹೇಳ್ತೀನಿ. ಅವಳು ಆಂಧ್ರದಲ್ಲಿ ನನ್ನ ಶಿಷ್ಯ ಲಕ್ಷ್ಮಿ ಅಂತ. ಇವರಿಬ್ರು ಮದುವೆ ಆಗಿದ್ದಾರೆ. ಭರತ್ ಮದ್ವೆ ಆಗ್ಬಿಟ್ನಾ? ಯಾವ ಗಳಿಗೆಲ್ಲೋ, ಯಾವ ಮುಹೂರ್ತಲ್ಲೋ, ನನ್ಗೆ ಯಾರು ಹೇಳಲಿಲ್ವಲ್ಲೋ. ಈಗ ಇವ್ರು ಮದುವೆ ಮಾಡ್ಕೊಂಡಿದ್ದಾರೆ, ತುಂಬಾ ಸಮಸ್ಯೆಲಿದ್ದಾರೆ. ಅದಕ್ಕೆ ಇವನು ಮೊದ್ಲು ಮನೆಗೆ ಹೋಗಿ ಹೇಳ್ತಾನೆ, ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಇನ್ನೂ ಹೇಳಿಲ್ಲ. ಇವಳು ನಮ್ಮ ಮನೇಲಿ 1 ತಿಂಗಳು ಇರ್ತಾಳೆ, ಅಲ್ವೇನಪ್ಪ? ಗುರುಗಳೇ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೋಡಯ್ಯ, ಭಯ ಆಗತ್ತೆ ಅಂತ ಇದ್ರೆ ಏನು ಮಾಡಕ್ಕಾಗಲ್ಲ. ಧೈರ್ಯಂ ಸರ್ವತ್ರ ಸಾಧನವಂತ ಮುನ್ನುಗ್ಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೋಗು, ನುಗ್ಗು. ಲಕ್ಷ್ಮಿ, ನಾನು ಬರ್ತೀನಿ. ಗುರುಗಳು, ನನಗೇನು ಅರ್ಥನೇ ಆಗ್ತಿಲ್ವಲ್ಲ. ಲಕ್ಷ್ಮಿ, ನಾನು ಮೊದ್ಲು ಹೋಗ್ತೀನಿ. ಪರ್ಮಿಷನ್ ತಗೊಂಡಾದ್ಮೇಲೆ ನಿನ್ನನ್ನು ಕರಿತೀನಿ. ఏంటి? ನೀನು ಮುಂದುగా వెళ్తాను. ಪರ್ಮಿಷನ್ ಇಷ್ಟೇ, ನೀಕು పిలుస్తాను. ಈ ಮನೇಲಿ ಏನ್ ನಡೀತಾ ಇದೆ? ಒಬ್ರು ನನ್ನ ಮಾತು ಕೇಳ್ತಾ ಇಲ್ಲ. ಇನ್ನು ನೀವಿಬ್ರು ಹೇಳಿದ ಕೆಲಸ ಯಾವತ್ತಾದ್ರೂ ಸರಿಯಾಗಿ ಮಾಡಿದ್ದೀರಾ? ಇನ್ನು ನೀವು ಒಂದು ದಿನ ಲೆಕ್ಕ ಸರಿಯಾಗಿ ಬರ್ದಿದ್ದೀರಾ? ನನಗೆ ಸಾಕಾಗಿ ಹೋಗಿದೆ. ನಮಸ್ಕಾರ. ಸಂಗೀತ್ ಮಿಶ್ರು, ಅಷ್ಟು ನೆನಪಿದೆಯಲ್ಲ. ನಿಮ್ಮನ್ ಮರೆಯಕ್ಕಾಗತ್ತಾ? ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? For more updates, like, comment, subscribe to our channel.